ಹಾಗೆಂದುಕೊಂಡು ನಾನು ಯೋಚಿಸಿ ಹೇಗೆ ಗೊತ್ತೇ, ಹೇಗೆ? ಲೋಕ ಕಲ್ಯಾಣಾರ್ಥವಾಗಿ ತಿರುಗಾಟಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ತರುಣಿಯೋರ್ವಳ ಕಂಡು ಆಕೆಯ ಒನಕು ಒಯ್ಯಾರ ಬೆಡಗು ಭಿನ್ನಾನಗಳ ಬಗ್ಗೆ ಯೋಚಿಸುತ್ತಾ ಇದ್ದೀರಿ. ನನಗೆ ಕುತೂಹಲ ಮೂಡಿದೆ ದೇವ. ಹಾವನಾರಿಯ ಮೇಲೆ ಮನವಾಯಿತು ನಿಮಗೆ. ಉದ್ಯಾನವನದಲ್ಲಿ ಅರ್ಜುನ ಸನ್ಯಾಸಿ ವೇಷವನ್ನು ಧರಿಸಿ ಕುಳಿತಿದ್ದಾನೆ. ಯಾಕೆ? ನನ್ನ ತಂಗಿಯಾದ ಸುಭದ್ರೆಯನ್ನು ಮದುವೆ ಆಗುವಂತ ಉದ್ದೇಶ. ಆದ್ರೆ ಅಣ್ಣೇನು ಮಾಡಿದ್ದಾನೆ, ತಂಗಿಯನ್ನು ದುಷ್ಟ ಕೌರವನಿಗೆ ಕೊಡುವುದಾಗಿ ನಿರ್ಧಾರ ಮಾಡಿದ್ದಾನೆ. ನನ್ನ ಸಂಕಲ್ಪ ಹಾಗಲ್ಲ, ತಂಗಿಯ ಕೈಯನ್ನು ಅರ್ಜುನನೇ ಹಿಡಿಯಲಿಕ್ಕಿದ್ದಾನೆ. ಇಲ್ಲಿಗೆ ಏನಾಗ್ತದೆ, ಬಾಲಸಿಂಗವನ್ನು ಕಟ್ಟಿಕೊಂಡು ಕೌರವ ಮದುಮಗನಾಗಿ ಬರ್ತಾನೆ, ಅವನಿಗೆ ಮುಖಭಂಗ, ಅಣ್ಣನಿಗೆ ವಚನಭಂಗ. ಇದೆರಡೆಯಲ್ಲಿ ಸುಭದ್ರ ಕಲ್ಯಾಣ ಎನ್ನುವುದು ಅರ್ಜುನನ ಜೊತೆ ಬಹಳ ವಿಜೃಂಭಣೆಯಿಂದ ನಡೆದು ಹೋಗ್ತದೆ. ಇದನ್ನೆಲ್ಲ ಭಾವಿಸಿ ನಗಾಡಿದ್ದೆ ವಿನಃ ಅನ್ಯ ತರುಣಿಯನ್ನು ನೋಡಿ ನಗಾಡಿದ. ಸಂತೋಷವಾಯಿತು ಸ್ವಾಮಿ. ಎಲೆಮುರಾಂತಕ ನಿನ್ನ ಮಹಿಮೆಯ ನೆಲೆಯಬಲ್ಲವರಾರು. ಹೀಗಿರುವಾಗ ನನ್ನ ನಿರೀಕ್ಷೆ ಇರುವುದು ಸುಭದ್ರ ಕಲ್ಯಾಣದಲ್ಲಿ ಪ್ರಭು. ಅದಕ್ಕೆ ಮುಂದುವರಿಯೋಣ.